ಅಧ್ಯಯನವನ್ನು ಮುಗಿಸಿದ ಕೂಡಲೇ ಕನ್ನಡದಲ್ಲಿ ಅಪರೂಪಕ್ಕೆ ನಾನು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣನಾದೆ. ಹೀಗಾಗಿ ನನಗೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮಾನಸ ಗಂಗೋತ್ರಿಯಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಎಮ್ಮೆಗೆ ಸೇರ್ತಕ್ಕಂಥ ಅವಕಾಶ ಸಿಕ್ತು. ಆ ಸಂದರ್ಭದಲ್ಲಿ ಕೆಲವು ಉಪನ್ಯಾಸಕ ವರ್ಗದವರು ಅಲ್ಲಿ ನನಗೆ ಪರಿಚಯ ಆದರು. ಡಾಕ್ಟರ್ ಜಿ ಶಂಪ ಅವರು, ಹಕ ರಾಜೇಗೌಡರು, ಆಮೇಲೆ ನಮ್ಮ ಗುರುಗಳಾದ ಪಿ ವೀರೇಂದ್ರ ಕುಮಾರ್ ಮುಂತಾದವರೆಲ್ಲ ಸೇರಿ ನನಗೊಂದು ಮಾರ್ಗದರ್ಶನವನ್ನು ಮಾಡಿದರು. ಏನಪ್ಪ ಅಂದರೆ, ಕನ್ನಡ ಎಮ್ಮೆಯನ್ನು ನಾವು ನಿಧಾನವಾಗಿ ಮಾಡಬಹುದು, ಆದರೆ ಮೈಸೂರು ವಿಶ್ವವಿದ್ಯಾನಿಲಯ ಇದೇ ಮೊಟ್ಟ ಮೊದಲ ಬಾರಿಗೆ ಜಾನಪದದಲ್ಲಿ ಎಮ್ಮೆಯನ್ನು ಆರಂಭ ಮಾಡಿದೆ. ನೀನು ಯಾಕೆ ಜಾನಪದದಲ್ಲಿ ಎಮ್ಮೆ ಮಾಡಬಾರ್ದು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಆಗಿತ್ತು. ಜೊತೆಗೆ ನನಗೂ ಕೂಡ ಜಾನಪದದಲ್ಲಿ ಚಿಕ್ಕಂದಿನಿಂದ ಆಸಕ್ತಿ ಇದ್ದರಿಂದ ನಾನು ಜಾನಪದದಲ್ಲಿ ಎಮ್ಮೆಯನ್ನು ಮಾಡಿದೆ. ಎಮ್ಎ ಮಾಡೋದ್ರ ಜೊತೆಗೆ ಪ್ರಥಮ ಶ್ರೇಣಿ ಮತ್ತು ಪ್ರಥಮ ರ್ಯಾಂಕನ್ನು ಪಡ್ಕೊಂಡು ಚಿನ್ನದ ಪದಕವನ್ನು ಕೂಡ ನಾನು ಪಡ್ಕೊಂಡೆ. ಹಾಗಾಗಿ ನಾನು ಜಾನಪದದಲ್ಲಿ ಪದಾರ್ಪಣೆ ಮಾಡಿಕೊಂಡೆ. ಆ ಜಾನಪದದಲ್ಲಿ ಆಮೇಲೆ ಸಂಶೋಧನೆ ಮಾಡ್ತಕ್ಕಂಥ ಒಂದು ಅವಕಾಶ ಕೂಡ ಸಿಕ್ತು ನನಗೆ. ಆ ಸಂಶೋಧನೆ ಮಾಡುವಾಗ ಸೋಲಿಗರ ಸಂಸ್ಕೃತಿಯನ್ನು ಕುರಿತು ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಾನು UGC ನಿಯಮಾವಳಿ ಪ್ರಕಾರ ಆಯ್ಕೆಗೊಂಡೆ. ಆ ಕಾಲಘಟ್ಟದಲ್ಲಿಯೇ ನಾನು ಜಾನಪದದಲ್ಲಿ ಕೃತಿಗಳನ್ನ ಪ್ರಕಟ ಮಾಡಬೇಕು ಅಂತ ಒಂದು ಆಸಕ್ತಿ ಇತ್ತು. ಆ ಕಾಲಕ್ಕಾಗಲೇ ನಾನು ಜಾನಪದ ಪ್ರವೇಶ ಅಂತ ಅನ್ನೋ ಒಂದು ಕೃತಿಯನ್ನು ರಚನೆ ಮಾಡಿದ್ದೆ. ಜಿ ಶಂಪ ಅವ್ರನ್ನ ಕೇಳಿದಾಗ ಗೊರೂರು ರಾಮಸ್ವಾಮಯ್ಯಂಗಾರರ ಕಡೆಯಿಂದ ನೀವು ಒಂದು ಮುನ್ನುಡಿಯನ್ನು ಯಾಕೆ ಬರೆಸಬಾರ್ದು ಅಂತ ಹೇಳಿ ಅವರೊಂದು ಸಲಹೆಯನ್ನು ಕೊಟ್ಟರು. ಅವರ ಸಲಹೆ ಮೇರೆಗೆ ನಾನು ಗೊರೂರು ರಾಮಸ್ವಾಮಯ್ಯಂಗಾರರವ್ರಿಗೆ ಅವ್ರನ್ನ ನೋಡೋದಕ್ಕೆ ನಾನು ಗೊರೂರಿಗೆ ಹೋಗಬೇಕಾಗಿ ಬಂತು. ಆ ಹೋದ ಸಂದರ್ಭದಲ್ಲಿ ಗೊರೂರು ರಾಮಸ್ವಾಮಯ್ಯಂಗಾರವರು ಅವ್ರ ಮನೇಲೇ ಇದ್ದು ಬಹಳ ಪ್ರೀತಿಯಿಂದ ನನ್ನನ್ನು ಸ್ವಾಗತಿಸಿದರು. ಅದಕ್ಕೆ ಅಲ್ಲಿಗಾಗಲೇ ಜಿ ಶಂಪ ಅವರಿಂದ ಮಾಹಿತಿ ಪಡ್ಕೊಂಡಿದ್ರು. ನನ್ನ ಜಾನಪದ ಪ್ರವೇಶ ಕೃತಿಯನ್ನು ಈಸ್ಕೊಂಡು ಅದನ್ನು ಗಮನಿಸಿ ಆನಂತರದಲ್ಲಿ ಇನ್ನು 8 ದಿನದಲ್ಲಿ ನಿಮಗೊಂದು ಮುನ್ನುಡಿಯನ್ನು ಬರೆದು ಕಳಿಸ್ಕೊಡ್ತೀನಿ ಅಂತ ಹೇಳಿ ನನ್ನ ಕೃತಿಯನ್ನು ಆಮೂಲಾಗ್ರವಾಗಿ ಓದಿ ನನ್ನ ಜಾನಪದ ಪ್ರವೇಶಕ್ಕೆ ಅವರು ಒಂದು ಮುನ್ನುಡಿಯನ್ನು ಬರ್ಕೊಟ್ರು. ಆ ಕೃತಿ 1976ರಲ್ಲಿ ಪ್ರಕಟ ಆಯಿತು. ಅಲ್ಲಿಂದ ಗೊರೂರು ರಾಮಸ್ವಾಮಯ್ಯಂಗಾರರು ಮತ್ತು ಜಿ ಶಂಪ ಅವರು, ಜವಾಹರ್ಲಾಲ್ ಹಂಡು ಅಂತ ಹೇಳಿ ಒಬ್ಬರು, ಆಮೇಲೆ ಆ ಕೃತಿಯನ್ನು AK ರಾಮಾನುಜನ್ ಅವರು ಕೂಡ ಗಮನಿಸಿ ಅದ್ರ ಮೇಲೆ ಅವರು ಒಂದು ಪತ್ರವನ್ನು ಕೂಡ ನನಗೆ ಬರೆದಿದ್ರು. ಈ ಕೃತಿ ಚೆನ್ನಾಗಿದೆ, ನೀವು ಈ ವಿಚಾರದಲ್ಲಿ ಮುಂದುವರಿಯಿರಿ ಅಂತ ಹೇಳಿದ್ರು. ಯಾಕೆಂತಂದರೆ ಜಾನಪದ ಪ್ರವೇಶ ಅಂತ ಅನ್ನುವ ಕೃತಿಯಲ್ಲಿ ನಾನು ವಿಶೇಷವಾಗಿ ನಾನು ಪ್ರಸ್ತಾಪ ಮಾಡಿದಂಥ ವಿಚಾರಗಳಿತ್ತಲ್ಲ, ರಚನಾ ತತ್ವವನ್ನು ಕುರಿತು ಅಥವಾ ಜಾನಪದ ಸಿದ್ಧಾಂತವನ್ನು ಕುರಿತು, ಜಾನಪದ ಅಧ್ಯಯನ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಕುರಿತು ನಾನು ಬರೆದಂಥ ವಿಚಾರಗಳು ಆಗಿನ ಕಾಲಘಟ್ಟಕ್ಕೆ ಬಹಳ ಮುಖ್ಯ ಅಂಥೇಳಿ ಬಹಳ ಜನ ವಿದ್ವಾಂಸರಿಗೆ ಅನಿಸಿತ್ತು. ಕೆಲವು ವಿದ್ವಾಂಸರಂತೂ ಚಂದ್ರು ಕಾಳನಳ್ಳಿಗೆ ಜಾನಪದ ಕ್ಷೇತ್ರದಲ್ಲಿ ಬಹಳ ಭವಿಷ್ಯ ಇದೆ ಅಂತ ಅನ್ನೋ ವಿಚಾರವನ್ನು ಅವರು ಹೇಳ್ತಾ ಇದ್ರು. ಡಾಕ್ಟರ್ ಜಿ ಶಂಪ ಅವರಂತೂ ನನ್ನನ್ನು ಯಕ್ಷಗಾನ ಬಯಲಾಟ ಕಡೆಗೂ ಕೂಡ ನನ್ನ ಆಸಕ್ತಿಯನ್ನು ಬೆಳೆಸಿದ್ರು. ಮೂಡಲ್ಪಾಯ ಯಕ್ಷಗಾನದಲ್ಲಿ ನಾನು ಬೊಮ್ಮರಾಕ್ಷಸನ ಪಾತ್ರವನ್ನು ಮಾಡಿದೆ. ಆ ನಂತರದಲ್ಲಿ ಶ್ರೀ ರಾಮಚಂದ್ರೇಗೌಡರು ಕೂಡ ಉದ್ದಂಡಿ ಪಾತ್ರವನ್ನು ಮಾಡ್ತಾಯಿದ್ರು.